ಗೇಮ್ ಚೇಂಜರ್ ಟ್ರೈಲರ್ ಕನ್ನಡದಲ್ಲಿ ಲೇಟ್ ಆಗಿ ಬಂದ್ರೆ ನಾನು ಕೂಡ ಲೇಟ್ ಆಗಿ ಬರ್ತಾ ಇದೀನಿ. ರಾಮ್ ಚರಣ್ RRR ಸಿನಿಮಾ ಆದ್ಮೇಲೆ 6 ವರ್ಷ ಆದ್ಮೇಲೆ ಬರ್ತಾ ಇರೋದು ಗೇಮ್ ಚೇಂಜರ್. ಈ ಗೇಮ್ ಇಂದ ಎಲ್ಲಾರನ್ನು ಚೇಂಜ್ ಮಾಡ್ತಾರಂತೆ. ಏನ್ ಚೇಂಜ್ ಆಗುತ್ತೆ ನೋಡೋಣ. ಫಸ್ಟ್ ಇದು ಯಾರ ಸಿನಿಮಾ ಹೇಳಿ? ಶಂಕರ್. ಇಂಡಿಯನ್ 2, 3, 4. ಶಂಕರ್ ಅವ್ರು ಯಾವಾಗ್ಲೂ ಕರಪ್ಟ್ ಆಗಿರೋ ಇಂಡಿಯಾ ಮೇಲೆ ಫೋಕಸ್ ಮಾಡಿ ಏನೇನ್ ನಡೀತಾ ಇದೆ ಅನ್ನೋದನ್ನೆಲ್ಲ ಕಿತ್ ಗುಡ್ಡೆ ಹಾಕೋ ತರ ತೋರಿಸ್ತಾರೆ. ಬಟ್ ಅದು ಇವದೋಪೋ ಆಗಿ ಎಲ್ಲಾ ಕಡೆ ಸೋರಾಯ್ತದೆ. ಇಂಡಿಯನ್ 2 ಡಿಸಾಸ್ಟರ್ ಅಂತ ಪ್ರೂವ್ ಆದ್ಮೇಲೆ ಇಂಡಿಯನ್ 3 ಮಾಡೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಐಡಿಯಾ ಮಾಡ್ತಾ ಇದಾರೋ. ಮೊದಲನೇದಾಗಿ ನಗು ಬರುವಂತ ವಿಷಯ ಏನಪ್ಪಾ ಅಂದ್ರೆ, ರಾಮ್ ಚರಣ್ ಅವ್ರಿಗೆ ಈ ಸಿನಿಮಾದಲ್ಲಿ ಬಿರುದನ್ನ ಕೊಟ್ಟಿದ್ದಾರೆ. ಯಾವ ರೀತಿ? ಗ್ಲೋಬಲ್ ಸ್ಟಾರ್. ತಮಿಳ್ ಇಂಡಸ್ಟ್ರಿಯಲ್ಲಿ ಎಂತೆಂತ ದೊಡ್ಡ ದೊಡ್ಡ ಲೆಜೆಂಡ್ ಗಳಿದ್ದಾರೆ, ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಇದ್ದಾರೆ ಎಂತೆಂತ ದೊಡ್ಡ ದೊಡ್ಡ ಲೆಜೆಂಡ್ ಗಳು. ಅವರನ್ನೆಲ್ಲ ಬಿಟ್ಟು ರಾಮ್ ಚರಣ್ ಅವರಿಗೆ ಗ್ಲೋಬಲ್ ಸ್ಟಾರ್ ಅಂತ ಕೊಟ್ಟಿರೋದು ಸರಿನಾ? ಫಾರ್ ಎಕ್ಸಾಂಪಲ್ ಕಮಲ್ ಹಾಸನ್ ಸರ್ 220ಕ್ಕಿಂತ ಜಾಸ್ತಿ ಸಿನಿಮಾ ಮಾಡಿದ್ದಾರೆ. ಎಂತ ಆಕ್ಟರ್, ಎಂತೆಂತ ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರಿಗೆ ಈ ಬಿರುದನ್ನ ಕೊಡೋದಕ್ಕಾಗಿಲ್ಲ. ಶಂಕರ್ ಅವರು ಗ್ಲೋಬಲ್ ಸ್ಟಾರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ರಾಮ್ ಚರಣ್ ಅವರು 4 ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇರಬಹುದು, ಅಥವಾ 3 ಕೂಡ ಇರಬಹುದು, ಅಥವಾ ಒಂದೇ ಕ್ಯಾರೆಕ್ಟರ್ ಅಲ್ಲಿ ಎಲ್ಲ ಶೇಡ್ ಅಲ್ಲೂ ಕಾಣಿಸ್ಕೋಬಹುದಾ? ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಸಿನಿಮಾದಲ್ಲಿ 2 ಹೀರೋಯಿನ್ ಇದಾರೆ. ಒಬ್ರು ಕಿಯಾರಾ ಅಡ್ವಾನಿ, ಇನ್ನೊಬ್ರು ಅಂಜಲಿ. ಅಂಜಲಿ ಅವರು ಅಪ್ಪನಿಗೆ ಜೋಡಿ ಆದ್ರೆ ಕಿಯಾರಾ ಅಡ್ವಾನಿ ಅವರು ಮಗನಿಗೆ ಗೊತ್ತಲ್ಲ. ಅಂದ್ಮೇಲೆ ನನ್ಗೆ ಇಲ್ಲಿ ಕನ್ಫರ್ಮ್ ಆಗೋಯ್ತು ಓನ್ಲಿ ಡಬಲ್ ಆಕ್ಟಿಂಗ್ ರಾಮ್ ಚರಣ್ ಅಂತ. ಕೆಲವೊಂದಷ್ಟು ಶೇಡ್ ಗಳಲ್ಲಿ ಕಾಣಿಸ್ಕೊಳ್ಳು ಕೂಡ ಬಹುದು. ಇಲ್ಲಿ ಅಪ್ಪ ಪೊಲಿಟಿಕಲ್ ವಾರ್ ಒಳಗಡೆ ಇಳಿದು ಜನಗಳಿಗೋಸ್ಕರ ವಾರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಭಯವಾರ ಅಂತೂ ಅಲ್ಲ, ಪೊಲಿಟಿಕಲ್ ವಾರ್. ಈ ಕಡೆ ಮಗ ಕಾಲೇಜಲ್ಲಿ ಮೋಜು ಮಸ್ತಿ ಎಕ್ಸೆಟ್ರಾ ಎಕ್ಸೆಟ್ರಾ, ಮಾಸ್ ಮಸಾಲಾ, ಕ್ರಂಚ್ 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 ವಿತ್ ಕಿಯಾರಾ ಅಡ್ವಾನಿ. ನಾನು ಐಡೆಂಟಿಫೈ ಮಾಡಿರೋ ಪ್ರಕಾರ ಇವನು ಹೋಗಿ ದೊಡ್ಡದಾಗಿ ಓದಿ IAS IPS ಎರಡನ್ನು ಪಾಸ್ ಮಾಡಿ ಇವ್ರ ಅಪ್ಪನ ಜೊತೆ ಏನಾದ್ರು ಕೈ ಮಿಲಾಯಿಸಬಹುದಾ? ಕಾಮಿಡಿಗೆ ಏನ್ ಟೆನ್ಷನ್ ಇಲ್ಲ, ಬ್ರಹ್ಮಾನಂದಂ ಆಲ್ವೇಸ್ ಇಯರ್. ಇನ್ನೊಂದ್ ಶಾರ್ಟ್ ಅಲ್ಲಿ ಕನ್ಫರ್ಮ್ ಆಗುತ್ತೆ IAS ಆಫೀಸರು ಕಿಯಾರಾ ಜೊತೆ. ಅಂದ್ಮೇಲೆ ನನಗೆ ಕನ್ಫರ್ಮ್ ಆಗೋಯ್ತು ಅವ್ರ ಮಗ ಕಾಲೇಜಲ್ಲಿ ಚೆನ್ನಾಗಿ ಓದಿ IAS IPS ನ ಪಾಸ್ ಮಾಡೋದು ಅವನೇನೆ ಅಂತ. ಅಂದ್ಮೇಲೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ನಂಗೆ ರಾಮ್ ಚರಣ್ ಡಬಲ್ ಆಕ್ಟಿಂಗ್ ಅಷ್ಟೇನೆ, ಅಪ್ಪ ಮಗ. ಇದಕ್ಕೆಲ್ಲ ಕಾರಣ ಆಗಿರೋದು ಪೊಲಿಟಿಕಲ್ ವಾರ್, ಪೊಲಿಟಿಕ್ಸ್. ಎಷ್ಟೇ ಸೂರ್ಯ ಅವ್ರನ್ನ ಈ ರೀತಿ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರ. ನಾನಂತೂ ರಚಿಕೆತ್ ಕಾಯ್ತಾ ಇದ್ದೀನಿ. ಈಸ್ ಅ ಮಾಸ್ ಆಕ್ಟರ್ ಆಫ್ ಆಲ್ ಟೈಮ್. ಏನ್ ಆಕ್ಟಿಂಗ್ ಮಾರೆ ಅದು. ನಿಮ್ಗೆಲ್ಲ ಗೊತ್ತಿರಾಗಿ ಇದು ಕಾಮನ್ ಸ್ಟೋರಿ. ಗ್ಲೋಬಲ್ ಸ್ಟಾರ್ ತರ ಗ್ಲೋಬಲ್ ಅಲ್ಲೇ ರಿಲೀಸ್ ಮಾಡಕ್ ಹೋಗ್ತಾ ಇದಾರೆ ವಿತ್ ಡೇಂಜರ್. ಈ ಕಡೆ ಅಪ್ಪ ಎಚ್ ಸೂರ್ಯ ಜೊತೆ ಕ್ಲಾಶ್ ಮಾಡ್ಕೋತಾನೆ. ಪೊಲಿಟಿಕ್ ಒಳಗಡೆ ಜನಗಳಿಗೆಲ್ಲ ಮೋಸ, ದರೋಡೆ, ವಂಚನೆ ಎಕ್ಸೆಟ್ರಾ, ಅದು ಇದು, ಪೈಸಾನೋ ಪೈಸಾ. ಇದನ್ನೆಲ್ಲ ಕೇಳೋದಕ್ಕೆ ಹೀರೋ ತಾನೇ ಬರ್ಬೇಕು. ಹೀರೋ ಅಪ್ಪ ಅಂಡ್ ಹೀರೋ ಗೊತ್ತಿರೋ ಮ್ಯಾಟರ್ ಅಲ್ವಾ ಇದು. ಅಪ್ಪ ಪಾಲಿಟಿಕ್ಸ್ ಅಲ್ಲೇ ಹೊಡಿಬೇಕು ಅಂತ ಆ ದಾರಿನಲ್ಲಿ ಹೋಗ್ತಾ ಇದ್ರೆ, ಮಗ ಇನ್ನೊಂದು ರೂಟ್ ಅಲ್ಲಿ ಬಂದು ಹಿಂಗೂ ಹೊಡಿಬಹುದು ಅಂತ ತೋರಿಸೋದಕ್ಕೆ ಹೋಗ್ತಾ ಇರ್ತಾರೆ. ಆ ಲೆವೆಲ್ ಅಲ್ಲಿ ಇರ್ತದೆ ಟ್ರೈನ್ಡ್ ಆಕ್ಷನ್ ಸೀಕ್ವೆನ್ಸ್. ಸೊ ಫೈನಲ್ ಆಗಿ ಪೊಲಿಟಿಕಲ್ ಡ್ರಾಮಾ ಒಳಗಡೆ ಅಪ್ಪ ಮಕ್ಕಳು ಸೇರ್ಕೊಂಡು ಯಾವ ರೀತಿಯೆಲ್ಲ ಹೋರಾಡ್ತಾರೆ, ಜನಗಳಿಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನ 10ನೇ ತಾರೀಕು ನೋಡೋದಕ್ಕೆ ನಮ್ ಕೈಲಂತೂ ಆಗಲ್ಲ. ಯಾಕಂದ್ರೆ ತೆಲುಗುನಲ್ಲೇ ರಿಲೀಸ್ ಮಾಡ್ತಾರೆ, ಅಪರೂಪಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ನೋಡೋಣ. ರಾಮ್ ಚರಣ್ 6 ವರ್ಷ ಆದ್ಮೇಲೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಬಟ್ ಶಂಕರ್ ಡೈರೆಕ್ಷನ್ ಇಂಡಿಯನ್ 2, 3 ನೆನೆಸ್ಕೊಂಡಾಗೆಲ್ಲ ತುಂಬಾ ಬೇಜಾರಾಗತ್ತಪ್ಪ. ಇಷ್ಟನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಈ ಸಿನಿಮಾದ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಇಟ್ಸ್ ಜಸ್ಟ್ ಅ ನಾರ್ಮಲ್ ಸಿನಿಮಾ, ನಾರ್ಮಲ್ ಸ್ಟೋರಿ, ನಾರ್ಮಲ್ ಆಕ್ಷನ್, ನಾರ್ಮಲ್ ಸಾಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಕಾಮಿಡಿ ಒಂದ್ ಬಿಟ್ಟೆ ಅಲ್ಲ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು. ಎಲ್ಲ ಚೀಪ್